ಗದಗ ಜಿಲ್ಲೆಯಲ್ಲಿ ಗಡಗಡ ಚಳಿಗೆ ಜನರು ಅಕ್ಷರಶಃ ನಲುಗೋಗಿದ್ದಾರೆ. ಯಾಕಂದರೆ ಕಳೆದ 2-3 ದಿನಗಳಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಶೀತಗಾಳಿ ಬೀಸ್ತಾ ಇದೆ. ಹೀಗಾಗಿ ಜನರು ವಾಯು ವಿಹಾರ ಮಾಡೋಕ್ಕೂ ಕೂಡ ಮನೆ ಬಿಟ್ಟು ಹೊರ ಬರಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕೆಂತಂದರೆ ಗದಗ ನಗರದ ಭೀಷ್ಮಕೆರೆ ಆವರಣದಲ್ಲಿ ನಿತ್ಯ ನೂರಾರು ಜನರು ವಾಯು ವಿಹಾರ ಮಾಡ್ತಿದ್ರು. ಆದರೆ ಇವತ್ತು ಬೆರಳೆಣಿಕೆಟ್ಟು ಜನರು ಈಗ ವಾಯು ವಿಹಾರ ಮಾಡ್ತಾ ಇದ್ದಾರೆ. ಈಗ ನಾವು ಇಲ್ಲಿನ ದೃಶ್ಯಗಳನ್ನು ನಿಮ್ಗೆ ತೋರಿಸ್ತೀವಿ. ಯಾಕೆಂದರೆ TV9 ಬೆಳಿಗ್ಗೆ 6 ಗಂಟೆಯಿಂದಲೇ ಏನು ವಾಯು ವಿಹಾರ ಮಾಡೋ ಸ್ಥಳಗಳಲ್ಲಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ಈಗ ಗದಗ ನಗರದ ಏನು ಭೀಷ್ಮಕೆರೆ ಆವರಣ ಇದೆ, ಇದು ವಾಯು ವಿಹಾರ ಮಾಡಲಿಕ್ಕೆ ಜನರಿಗೆ ಅಗದಿ ಒಳ್ಳೆಯ ವಾತಾವರಣ ಇರುವಂಥ ಏನು ಸ್ಥಳ. ಯಾಕೆಂತಂದರೆ ಸುತ್ತಲೂ ಕೆರೆ ಇದೆ. ಕೆರೆ ಪಕ್ಕದ ನಡುವದಲ್ಲೇ ಒಂದು ಬೃಹತ್ ಆಕಾರದ ಬಸವಣ್ಣನ ಮೂರ್ತಿ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಮೂರ್ತಿ ಸುತ್ತಲೂ ಕೂಡ ಹಸಿರು ಗಾರ್ಡನ್ ಇದೆ. ಹೀಗಾಗಿ ಬೆಳಗ್ಗೆ ನಾವು ಇಲ್ಲಿ ವಾಯು ವಿಹಾರ ಮಾಡಿದ್ರೆ ನಮ್ಮ ಮನಸ್ಸಿಗೆ ಆನಂದ ಮುದ ಎಲ್ಲವೂ ಕೂಡ ನೀಡುತ್ತೆ ಅಂತೇಳಿ ಪ್ರತಿನಿತ್ಯವೂ ಕೂಡ ಸುಮಾರು 100ರಿಂದ 150 ಜನರು ಇಲ್ಲಿ ವಾಯು ವಿಹಾರ ಮಾಡ್ತಾರೆ. ಆದರೆ ಕಳೆದ 3-4 ದಿನಗಳಿಂದ ಏನು ವಿಪರೀತ ಚಳಿ, ಏನು ಶೀತ ಗಾಳಿ ಇದೆ, ಆ ಗಾಳಿಗೆ ಜನರು ಬರೋದು ಭಾಳ ಕಡಿಮೆ ಆಗಿದೆ. ನೋಡ್ಬೋದು ಈಗಾಗಲೇ ಜನರು ಅವ್ರು ಎಷ್ಟೊಂದು ಪ್ಯಾಕ್ ಆಗಿದ್ದಾರೆ. ಸ್ವೆಟ್ರ್ ಹಾಕೊಂಡಿರೋದು, ಗ್ಲೌಸು, ತಲೆಗೇನು ಮಫ್ಲರು ಎಲ್ಲ ಹಾಕ್ಕೊಂಡು ಫುಲ್ ಬೆಚ್ಚನೆಯ ಉಡುಪುಗಳನ್ನು ತೊಡ್ಕೊಂಡು ಈಗ ವಾಯು ವಿಹಾರಕ್ಕೆ ಬಂದಿದ್ದಾರೆ. ಆದರೆ ಈಗ ಸಾಕಷ್ಟು ಸಂಖ್ಯೆ ಕಡಿಮೆ ಇದೆ. ಯಾಕಂತಂದರೆ ಜನರು ಈಗ ಶೀತಗಾಳಿಗೆ ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಅದರಲ್ಲೂ ಕೂಡ ಈಗ 3 ದಿನಗಳಿಂದ ಏನು ಹವಾಮಾನ ಇಲಾಖೆ ಕೂಡ ಹೇಳಿದೆ ಸಾಕಷ್ಟು ಪ್ರಮಾಣದಲ್ಲಿ ಶೀತಗಾಳಿ ಇರುತ್ತೆ ಅಂತೇಳಿ. ಅದೇ ಪ್ರಮಾಣದಲ್ಲಿ ಈಗ ಏನು ಚಳಿ ಇರೋದ್ರಿಂದ ಈಗ ಗದಗ ಜಿಲ್ಲೆಯಲ್ಲಿ ಜನರು ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಸಾಕಷ್ಟು ಚಳಿಗೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಈಗ ಬೆಚ್ಚನೆ ಉಡುಪು ತೊಟ್ಕೊಂಡು ಕೆಲವು ಜನರು ವಾಯು ವಿಹಾರ ಮಾಡ್ತಾ ಇದ್ದಾರೆ. ಈಗ ವಾಯು ವಿಹಾರ ಮಾಡೋರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತನಾಡ್ಸೋಣ. ಸರ್, ಹೇಗಿದೆ ಚಳಿ ಬಾಯ್ರಿ? ಸರ್ ನಮಸ್ಕಾರ. ಸರ್, ಮೊದಲೆಲ್ಲ ಇಲ್ಲಿ ಸುಮಾರು ಭಾಳ ಜನ ಬರ್ತಿದ್ದಾರೆ. ಈಗ ಇದನ್ನು 3-4 ದಿನ ನಂತರ ಈ ನಮೂನಿ ಚಳಿ ಐತೆ ಅಂದ್ರೆ ಯಾರೂ ಹೊರಗೆ ಬರೋಕ್ಲಾರಂಗೆ ಆಗೈತಿ. ಇಲ್ಲೆಲ್ಲ ಬೇಕಾದಂಗೆ ಸುತ್ತ ಪರಿಸರ ಐತಿ, ಬಸವಣ್ಣನ ಮೂರ್ತಿ, ನೀರಿನ ವಾತಾವರಣ ಎಲ್ಲ ಹವಾಮಾನ ಬೆಳಗ್ಗೆದುಗಳೇ ಎಲ್ಲರಿಗೂ ಒಳ್ಳೆಯ ರೀತಿ ಇರ್ತೈತಿ. ಬಟ್ ಈ ವಾತಾವರಣಕ್ಕೆ ಮೂಗ್ಸತ್ತೆ ನಮ್ಗೆ ಉಸಿರಾಡ್ಸೋಂಗೆ ತೊಂದರೆ ಆಗೈತಿ. ಮತ್ತು ಬರುವಂಥ ಜನ ನಮ್ಮ ಏನು ಫ್ರೆಂಡ್ಸ್ ಆಗಲಿ, ಹಿರಿಯ ನಾಗರಿಕರಾಗಲಿ, ಅವ್ರು ಯಾರೂ ಬರ್ತಾಯಿಲ್ಲ. ಅವರು ಸರಿಸುಮಾರು ಮಕ್ಕಳು 8 ಗಂಟೆ ಮ್ಯಾಗ ಬರತ್ತಾರ. ಮತ್ತು ಇನ್ನೂ ಇಲ್ಲಿ ಕೆಲವೊಂದು ಕಾರ್ಯಗಳು ನಡಿಬೇಕು, ಅವು ನಡೀತಾ ಇದ್ದಾವೆ. ಅವುಗಳನ್ನು ಕೂಡ ನಮ್ಮ ಹಿರಿಯ ನಾಗರಿಕರ ಗಮನಕ್ಕೆ ತಂದೀವಿ ನಾವು. ಅವರು ಎಲ್ಲ ಹೆಂಗಿದೆ 2-3 ದಿನಗಳಿಂದ ಕೂಡ ಹೇಗಿದೆ ಚಳಿ? ನೀವು ಇಷ್ಟೆಲ್ಲ ಬೆಚ್ಚಗಾಗಿ ನೀವು ಫುಲ್ ಪ್ಯಾಕ್ ಆಗಿ ಬಂದಿದ್ದೀರಿ. ಸರ್, ಸಿಕ್ಕಾಪಟ್ಟೆ ಐತೆ ಸರ್. ಮೊದಲೆಲ್ಲ ಬೇಕಾದಂಗೆ ಬರ್ತಿದ್ವಿ ನಾವು. 5:30-6 ಗಂಟೆ ಇರ್ತಿದ್ವಿ. ಈಗ ನಾವು 7 ಗಂಟೆ ಮಟ್ಟ ಆದರೂ ಕೂಡ ಹೊರಗೆ ಬರ್ಲಾರಂಗೆ ಆಗೈತಿ. ಇನ್ನು ಪಾಪ ಹಿರಿಯ ನಾಗರಿಕರಿಗಂತೂ ಬರೋಕೆ ಆಗ್ಲಾರಂಗೆ ಆಗೈತಿ ಸರ್. ನಾವು ಈ ನಮೂನಿ ಪ್ಯಾಕ್ ಆಗೀವಿ. ಇನ್ನು ಅವ್ರು ಯಾವ ರೀತಿ ಬರ್ಬೋದು ಅಂತ ಅಂದ್ರೆ ಚಳಿ ಭಯ ಹುಡ್ಸ್ಯದ ಭಯಂಕರ ಐತೆ ಸರ್. ಅದೇನು ಹೇಳಕ್ಕೆ ಉಸಿರಾಡ್ಸೋಕ್ಕೆ ತೊಂದರೆ ಆಗೈತೆ, ಆ ಲೆಕ್ಕಕ್ಕೆ ಆಗೈತೆ ರೀ. ಹಾಂ ಸರ್. ಇದು ಗದಗ ಜಿಲ್ಲೆ ಜನರ ಮಾತು. ಏನು ಉಸಿರಾಡ್ಸೋಕ್ಕಾಗ್ತಲ್ಲ, ಅಷ್ಟೊಂದು ಚಳಿ ಇದೆ. ಅದರಲ್ಲೂ ಕೂಡ ವಯಸ್ಸಾದವರು ಮನೆ ಬಿಟ್ಟು ಬರಲಿಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಯಾಕೆಂತಂದರೆ ರಕ್ತ ಹೆಪ್ಪುಗಟ್ಟುತ್ತೆ, ಆರೋಗ್ಯ ಮೇಲೆ ತೊಂದರೆ ಆಗುತ್ತೆ ಅನ್ನೋ ಭಯ ಕೂಡ ಈಗ ಆಗ್ತಾಯಿದೆ. ಅಷ್ಟೊಂದು ಚಳಿ ಗದಗದಲ್ಲಿ ಇದೆ ಅನ್ನೋ ಮಾತು ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.